ಇನ್ನು ಮುಂದೆ ಮಳೆಗಾಲದಲ್ಲಿ ಬಟ್ಟೆಗಳನ್ನು ಒಣಗಿಸುವಂಥ ಜಂಜಾಟವಿಲ್ಲ ನೋಡ್ರಿ. ಒಂದೇ ಒಂದು ಕೊಡೆಯಿಂದ ಇದು ಸಾಧ್ಯವಾಗುತ್ತದೆ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮಕ್ಕಳಿಗೆ ಕಾಲಿಗೆ ಹಾಕುವಂಥ ಕಾಲು ಚೀಲ, ಸಾಕ್ಸ್ನಲ್ಲಿ ಕೆಲವೊಮ್ಮೆ ದುರ್ನಾತ ಅನ್ನೋದು ಬರ್ತಾ ಇರುತ್ತೆ. ಈ ರೀತಿಯ ದುರ್ನಾತ ಅನ್ನೋದು ಬರಬಾರ್ದು, ಇಡೀ ದಿನ ಮಕ್ಕಳು ಶಾಲೆಗೆ ಸಾಕ್ಸನ್ನು ಹಾಕ್ಕೊಂಡು ಹೋಗ್ತಾರೆ ಅಲ್ವಾ. ಅದಕ್ಕೆ ಈ ಒಂದು ಸಣ್ಣ ಸಲಹೆಯನ್ನು ಪಾಲಿಸಿ ನೋಡಿ. ಸಾಕ್ಸ್ನ ಒಳಗಡೆ ಸ್ವಲ್ಪ ಟಾಲ್ಕಮ್ ಪೌಡರನ್ನು ಹಾಕಿಬಿಡಿ. ಪೌಡರನ್ನು ಹಾಕಿ ನಂತರ ಸಾಕ್ಸನ್ನು ಹಾಕೋದ್ರಿಂದ ಇಡೀ ದಿನ ಘಮ ಘಮ ಅಂತಿರುತ್ತೆ ಸಾಕ್ಸ್ ಕೂಡ, ಜೊತೆಗೆ ಯಾವುದೇ ರೀತಿಯ ದುರ್ನಾತ ಅನ್ನೋದು ಕೂಡ ಬರೋದಿಲ್ಲ. ಮನೆಯಲ್ಲಿ ಕಸ ಗುಡಿಸ್ತಾನೆ ಇರ್ತೀವಿ, ಆದರೆ ಈ ಕೂದಲು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರ್ತಾ ಹೋಗ್ತಾ ಇರುತ್ತೆ. ಕಸ ಗುಡಿಸಿದ್ರೂ ಕೂಡ ಮನೆ ಗುಡಿಸಿರೋ ಥರನೇ ಕಾಣೋದಿಲ್ಲ. ಈ ಥರ ಒಂದು ಸಮಸ್ಯೆ ಆಗ್ತಾಯಿದ್ರೆ ಕಸ ಗುಡಿಸುವಂಥ ಪೊರಕೆ ಮೇಲೆ ಸ್ವಲ್ಪ ಟಾಲ್ಕಮ್ ಪೌಡರನ್ನು ಹಾಕಿಬಿಡಿ. ಪೌಡರನ್ನು ಹಾಕಿ ನಂತರ ನೀವು ಪೊರಕೆಯಿಂದ ಕಸನ ಗುಡಿಸ್ತಾ ಬನ್ನಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಕೂದಲು ಅನ್ನೋದು ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಮತ್ತು ನೀವು ಕಸ ಗುಡಿಸ್ಬೇಕಾದ್ರೆ ಕ್ಲೀನಾಗಿ ಕಸದ ಜೊತೆಗೆ ಕೂದಲು ಅನ್ನೋದು ಕೂಡ ಬಂದುಬಿಡುತ್ತೆ. ಕೆಲವರಿಗೆ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ, ಮನೆಯಲ್ಲಿ ಎಲ್ಲಿ ನೋಡಿದರೂ ಕೂದಲು ಅನ್ನೋದು ಬಿದ್ದಿರುತ್ತೆ. ಅಂಥವರು ಖಂಡಿತ ನೀವು ಮನೆ ಕಸನ ಗುಡಿಸ್ಬೇಕಾದ್ರೆ ಪೊರಕೆ ಮೇಲೆ ಸ್ವಲ್ಪ ಪೌಡರನ್ನು ಹಾಕಿ ನಂತರ ಮನೆ ಕಸ ಗುಡಿಸಿ ನೋಡಿ. ಮನೆ ನೆಲ ಅನ್ನೋದು ತುಂಬಾ ಕ್ಲೀನಾಗಿ ನೀಟಾಗಿ ಒಳ್ಳೆ ಮನೆ ಒರೆಸಿರ್ತಾರೆ ಅನ್ನಬೇಕು, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮನೆ ಎಲ್ಲ ಘಮ ಘಮ ಅಂತಿರುತ್ತೆ. ಮುಂದಿನ ಟಿಪ್, ಖಾಲಿ ಆಗಿರೋವಂಥ ಪೆನ್ನಿಂದ ಸೂಪರಾಗಿ ರಂಗೋಲಿನ ಹಾಕ್ಬೋದು. ಅದೆಂಗಪ್ಪ ಅಂತ ನೋಡೋಣ ಬನ್ನಿ. ನೋಡಿ, ಸ್ಕೆಚ್ ಪೆನ್ ಅನ್ನೋದು ಖಾಲಿಯಾಗಿದೆ. ಇವಾಗ ಸ್ಕೆಚ್ ಪೆನ್ನ ಹಿಂಭಾಗ ಇರೋವಂಥ ಕ್ಯಾಪನ್ನು ತೆಗ್ದಿದ್ದೀನಿ. ನಂತರ ಮುಂದೆ ಇರೋವಂಥ ಈ ಲೆಡ್ ಬರುತ್ತಲ್ಲ, ಲೆಡ್ಡನ್ನು ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ನಂತರ ಒಂದು ಪಿನ್ನನ್ನು ಅಥವಾ ಸೂಜಿನ ತೊಗೊಂಡು ಮುಂದೆಗಡೆಯಿಂದ ಈ ಥರ ನಾವು ಸೂಜಿನ ಹಾಕಿದರೆ ಲೆಡ್ಡು ಕೂಡ ಬಂದುಬಿಡುತ್ತೆ. ನಮಗೆ ಬೇಕಾಗಿರೋಂಥದ್ದು ಮುಖ್ಯವಾಗಿ ಈ ಒಂದು ಭಾಗ. ಈಗ ಒಂದು ಬಾಟಲ್ನ ತೊಗೊಂಡು ಅದರ ಮುಚ್ಚಳವನ್ನು ನೋಡಿ, ಈ ರೀತಿ ಒಂದು ಚಾಕು ಅಥವಾ ಒಂದು ತಂತಿನ ತೊಗೊಂಡು ನೀವು ಮುಚ್ಚಳನ ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕಾಗುತ್ತೆ. ರಂಧ್ರವನ್ನು ಮಾಡ್ಕೊಂಡ್ಮೇಲೆ ಅದು ಕರೆಕ್ಟಾಗಿ ಈ ಥರ ಈ ಸ್ಕೆಚ್ ಪೆನ್ನ ಖಾಲಿ ಆಗಿರೋವಂಥ ಭಾಗನ ನಾವು ಸಿದ್ಧ ಮಾಡ್ಕೊಂಡಿದ್ದೀವಲ್ವ, ಅದು ಕರೆಕ್ಟಾಗಿ ಕುತ್ಕೋಬೇಕು. ಆ ಥರ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಕ್ಯಾಪ್ ಒಳಗಡೆ ಹಾಕಿ. ಇವಾಗ ಇದನ್ನು ಸಿದ್ಧ ಮಾಡ್ಕೊಂಡಿದ್ದಾಯಿತು. ಒಂದು ಲೋಟದಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಮಂದವಾದ ಕನ್ಸಿಸ್ಟೆನ್ಸಿ ಅನ್ನೋದು ಬರಬೇಕಾಗುತ್ತೆ. ನೋಡಿ, ಕೆಲವೊಮ್ಮೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ತುಂಬಾ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ರಂಗೋಲಿ ಪುಡಿ ಮಾತ್ರ ಅಲ್ಲದೆ ಆಗಾಗ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಕೂಡ ಹಾಕಿದ್ರೆ ಒಳ್ಳೆಯದು. ಬಟ್ ನಮಗೆ ಬರಲ್ಲ ಅಕ್ಕಿ ಹಿಟ್ಟಿನಿಂದ ಹಾಕೋದಕ್ಕೆ ಅಂತಂದರೆ ಈ ಥರ ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಈ ಒಂದು ರೀತಿಯಲ್ಲಿ ಖಾಲಿಯಾಗಿರೋವಂಥ ಪೆನ್ನನ್ನು ಬಳಸಿ ನೋಡಿ. ಬಾಟಲ್ನ ಮುಚ್ಚಳದ ಮುಂಭಾಗದಲ್ಲಿ ಈ ಥರ ಹಾಕ್ಕೊಂಡಿದ್ದೆ ಅಲ್ವಾ. ಈಗ ಬಾಟಲ್ ಒಳಗಡೆ ಸಿದ್ಧ ಮಾಡ್ಕೊಂಡಿರೋವಂಥ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಹಾಕಿ ನೋಡಿ, ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಆಮೇಲೆ ತುಂಬ ಈಸಿಯಾಗಿ ಈ ಹೆಲ್ಪ್ ಆಗಲಿ ಅಂತಲೇ ಈ ಥರ ಸಿದ್ಧ ಮಾಡಿಕೊಂಡು ನೀವು ಹಾಕೋಕ್ಕೆ ಶುರು ಮಾಡಿದರೆ ನಿಮಗೆ ತುಂಬಾ ಈಸಿ ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ನೆಲ ಏನಾದ್ರು ಸಮ ಇತ್ತು ಅಂತಂದರೆ ಕ್ಲೀನಾಗಿ ಬರುತ್ತೆ. ಇಲ್ಲಿ ಟೈಲ್ಸ್ ಮೇಲೆ ಸ್ವಲ್ಪ ಡಿಸೈನ್ ಇದೆ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಆಗ್ತಿದೆ. ಮತ್ತು ನಿಮಗೆ ಈ ರಂಧ್ರನ ದೊಡ್ಡದು ಬೇಕು ಅಂದರೆ ಪೆನ್ನ ಮುಂಭಾಗದಲ್ಲಿ ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಒಂದೊಂದು ಕಡೆ ಸಣ್ಣ ಬಂದುಬಿಡುತ್ತೆ, ಒಂದೊಂದು ಕಡೆ ಈ ಥರ ದಪ್ಪ ಬಂದಿರುತ್ತೆ. ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತಂದರೆ ನೀವು ಬೆರಳಿಂದ ನೋಡಿ ಈ ರೀತಿ ಮಾಡ್ತಾ ಬೇಕಿದ್ರೆ ಸರಿ ಮಾಡ್ಕೋಬೋದು. ಮತ್ತು ಇದು ಒಣಗಿದ ಮೇಲೆ ಕೂಡ ಅಷ್ಟೇ, ಒಂಚೂರು ಕೂಡ ರಂಗೋಲಿ ಅನ್ನೋದು ಹಾಳಾಗೋದಿಲ್ಲ. ಒಣಗಿದ ಮೇಲೆ ಹಾಗೇ ಇರುತ್ತೆ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು ಅಂತಂದಾಗ ಖಂಡಿತ ನೀವು ಖಾಲಿಯಾಗಿರೋಂಥ ಪೆನ್ನನ್ನು ಬಳಸಿ ಈ ರೀತಿ ಸಿಂಪಲ್ಲಾಗಿ ಸುಂದರವಾಗಿ ರಂಗೋಲಿನ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಚ್ಚು ಸಮಯ ಇದು ಹಾಗೇ ಇರುತ್ತೆ. ನೋಡಿ, ನಾನು ಪುಟ್ಟದಾಗಿ 2 ರಂಗೋಲಿಗಳನ್ನ ಹಾಕಿದ್ದೀನಿ. ಸೊ ಪೆನ್ನಿಂದ ಈಸಿಯಾಗಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿನ ಹಾಕ್ಕೊಳ್ಳಿ. ಮುಂದಿನ ಟಿಪ್, ವಿಪರೀತ ಸೊಳ್ಳೆಗಳು ಕಚ್ಚುತ್ತಾ ಇದೆ, ಏನಪ್ಪ ಮಾಡೋದು ಅಂತಂದರೆ ನೋಡಿ, ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಟಾಲ್ಕಮ್ ಪೌಡರನ್ನು ಹಾಕ್ಕೊಳ್ಳಿ. ನೀವು ಯಾವ ಪೌಡರ್ನ ಬಳಸ್ತೀರಾ ಅದೇ ಪೌಡರ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸೊಳ್ಳೆ ಕಚ್ಚೋದ್ರಿಂದ ಯಾವೆಲ್ಲ ರೀತಿಯ ಕಾಯಿಲೆಗಳು ಬರುತ್ತೆ ಅಂಥೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಮಕ್ಕಳನ್ನ ಹೊರಗಡೆ ಆಟ ಆಡೋಕ್ಕೆ ಅಂಥೇಳಿ ಪಾರ್ಕಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಅಥವಾ ಮನೆಯಲ್ಲಿ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಸೊಳ್ಳೆಗಳು ಕಚ್ತಾ ಇದೆ ಅಂದರೆ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇದನ್ನು ಮಕ್ಕಳ ಕೈಗೆ ಕಾಲಿಗೆ
ಬೆಳಗ್ಗೆ ಎಲ್ಲ ಹಚ್ಚೋದ್ರಿಂದ ಮಕ್ಕಳು ಹೊರಗಡೆ ಆಟ ಆಡಿದ್ರು ಕೂಡ ಅಷ್ಟೇ ಸೊಳ್ಳೆಗಳು ಬಂದು ಕಚ್ಚೋದಿಲ್ಲ. ಸೊ ಇದು ಸೊಳ್ಳೆಗಳಿಂದ ಪ್ರೊಟೆಕ್ಷನ್ ಅನ್ನೋದನ್ನು ಕೊಡುತ್ತೆ. ಮತ್ತು ಒಳ್ಳೆ ಘಮ ಘಮ ಅಂತಿರುತ್ತೆ ಕಣ್ರಿ. ಇದು ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಕೂಡ ಈ ಥರ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಸೊಳ್ಳೆಗಳ ಕಡಿತದಿಂದ ತಪ್ಪಿಸ್ಕೊಳ್ಬಹುದು. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಟಿಪ್, ಫಂಕ್ಷನ್ಗೆ ಹೋಗಿರ್ತೀವಿ ಅಥವಾ ಹಿಂಗೆ ಬಂದಿರ್ತೀವಿ, ಸ್ವಲ್ಪ ಹೊತ್ತು ಮಾತ್ರ ಒಳ್ಳೆ ಚೆನ್ನಾಗಿರೋಂಥ ಡಿಸೈನರ್ ಸ್ಯಾರಿನ ವೇರ್ ಮಾಡಿರ್ತೀವಿ. ಇದನ್ನೆಲ್ಲ ನಾವು ಅಂದರೆ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ, ಡ್ರೈ ಕ್ಲೀನ್ಗೆ ಕೊಡಬೇಕು. ಬಟ್ ಒಂದು ಸತಿ ನಾವು ವೇರ್ ಮಾಡಿದ್ದೀವಿ ಅಂತಂದಾಗ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಬಿಸಿಲಿಗೆ ಒಣ ಹಾಕ್ಬಿಟ್ಟು ಬಟ್ಟೆಗಳನ್ನ ಎತ್ತಿಡ್ತೀವಿ ಅಲ್ವಾ. ಆ ಬಿಸಿಲಿಗೆ ಒಣಗಾಕಿದ್ರೂ ಕೂಡ ಈಗ ಬ್ಲೌಸನ್ನೆಲ್ಲ ಏನು ಮಾಡ್ತೀವಿ, ಬ್ಲೌಸ್ನ ಸ್ಯಾರಿನ ಉಲ್ಟಾ ಮಾಡಿ ಬಿಸಿಲಿಗೆ ಒಣಗಾಕಿ ನಂತರ ಎತ್ತಿಡ್ತೀವಿ. ಆದರೂ ಕೂಡ ಈ ಬ್ಲೌಸಿಂದ ಯಾಕಂದರೆ ಸ್ವೆಟ್ಟಿಂಗ್ ಸ್ಮೆಲ್ಲೆಲ್ಲ ಬರ್ತಿದೆ ಅಂತಂದರೆ ನೀವು ಈ ಥರ ಬ್ಲೌಸನ್ನು ಉಲ್ಟಾ ಮಾಡಿರ್ತೀರಲ್ವ, ಆ ಸ್ಲೀವ್ಸ್ನ ಕೆಳಭಾಗದಲ್ಲಿ ನೋಡಿ ಈ ಥರ ಪೌಡರನ್ನು ಹಾಕ್ಬಿಟ್ಟು ನಂತರ ನೀವು ಬ್ಲೌಸನ್ನು ಫೋಲ್ಡ್ ಮಾಡಿ ಎತ್ತಿಡಿ. ಈ ಥರ ಇಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಹಾಕ್ಕೊಳ್ಳೋಕೆ ತುಂಬಾ ಫ್ರೆಶ್ ಆಗಿರುತ್ತೆ, ಘಮ ಘಮ ಅಂತೇಳಿ ಅಂತಿರುತ್ತೆ. ಸೊ ಎಲ್ಲ ಮಹಿಳೆಯರಿಗೂ ಈ ಒಂದು ಟಿಪ್ ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸಾಕಷ್ಟು ಹಳೆ ಡಾಕ್ಯುಮೆಂಟ್ಸ್ನೆಲ್ಲ ಎತ್ತಿಟ್ಟಿದ್ದೀವಿ, ಹಳೆಯದಾಗಿದೆ, ಹಾಳಾಗಬಾರ್ದು ಬೇಗ ಅಂತ ಅನ್ನೋರು ನೋಡಿ, ಒಂದು ಪೇಪರನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಟಾಲ್ಕಮ್ ಪೌಡರನ್ನು ಹಾಕಿ ಈ ಥರ ಪೇಪರ್ಗೆ ಚೆನ್ನಾಗಿ ಸವರಿ ನೀವು ಈ ಫೈಲ್ಸ್ನೆಲ್ಲ ಇಟ್ಟಿರ್ತೀರ ನೋಡಿ, ಅದರ ಮಧ್ಯದಲ್ಲೆಲ್ಲಾದರೂ ಒಂದು ಕಡೆ ಈ ಥರ ಇಡೋದ್ರಿಂದ ಹಳೆ ಪೇಪರ್ಗಳು ಅನ್ನೋದು ಹಾಳಾಗೋದಿಲ್ಲ. ಸೊ ಪೇಪರ್ ಅನ್ನೋದು ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ. ಡಾಕ್ಯುಮೆಂಟ್ಸ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ವ್ಯಾಸ್ಲಿನ್ ಅನ್ನೋದು ತುಂಬ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಕಣ್ರಿ. ಅದರಲ್ಲೂ ನೋಡಿ ಈ ಹಿಮ್ಮಡಿಗಳು, ಮೊಣಕಾಲಿನ ಹತ್ರ ಕಪ್ಪಾಗಿರುತ್ತೆ ನೋಡಿ, ಅದಕ್ಕೆ ಚೂರು ವ್ಯಾಸ್ಲಿನನ್ನು ತೊಗೊಂಡು ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಹಚ್ತಾ ಬನ್ನಿ. ಈ ಥರ ಹಚ್ಚೋದ್ರಿಂದ ಈ ಮೊಣಕಾಲಲ್ಲಿ ಏನು ಕಪ್ಪು ಕಲೆ ಅನ್ನೋದಾಗಿರುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಷ್ಟು ಒಳ್ಳೆ ರಿಸಲ್ಟನ್ನು ಇದು ಕೊಡುತ್ತೆ. ಖಂಡಿತ ಈ ಒಂದು ಸಿಂಪಲ್ ಸಲಹೆಯನ್ನು ಪಾಲಿಸಿ ನೋಡಿ, ಸಖತ್ತಾಗಿ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಯಾವುದೇ ರೀತಿಯ ಕಾಸ್ಟ್ಲಿ ಕ್ರೀಮ್ ಅನ್ನೋದು ಏನೂ ಬೇಡ, ಒಂದೇ ಒಂದು ಚಿಕ್ಕದಾದ ವ್ಯಾಸ್ಲಿನ್ ಡಬ್ಬಿಯಿಂದ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ನೋಡ್ರಿ. ಮುಂದಿನ ಟಿಪ್, ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಪೌಡರನ್ನು ಹಾಕ್ರಿ, ಮತ್ತು ಚಮತ್ಕಾರನೇ ಆಗುತ್ತೆ. ಅದೆಂಗಪ್ಪ ಅಂತೀರಾ? ಹೌದು ನೋಡ್ರಿ. ಮತ್ತು ಈ ಮನೆಯಲ್ಲಿ ಕನ್ನಡಿಗಳೆಲ್ಲ ಒಂದು ರೀತಿ ಕೆಲವೊಮ್ಮೆ ಮಂಕ ಆಗಿರುತ್ತೆ, ಬೂದಾಗಿರುತ್ತೆ, ಮತ್ತು ಧೂಳು ಆಗಿಬಿಟ್ಟಿರುತ್ತೆ. ಆ ಥರ ಆಗಿದೆ. ಮಿರರನ್ನು ಈಸಿಯಾಗಿ ಕ್ಲೀನ್ ಮಾಡಬೇಕು ನಾವು ಅಂತಂದರೆ ನೋಡಿ, ಟಿಶ್ಯೂ ಪೇಪರ್ನಲ್ಲಿ ಒಂದು ಸ್ವಲ್ಪ ಪೌಡರನ್ನು, ಟಾಲ್ಕಮ್ ಪೌಡರನ್ನು ಹಾಕ್ಕೊಂಡು ಈ ಥರ ಮಿರರನ್ನು, ಕನ್ನಡಿಯನ್ನು ಒರೆಸ್ತಾ ಬನ್ನಿ. ಒರೆಸ್ತಾ ನಿಮಗೆ ಶಾಕ್ ಆಗುತ್ತೆ. ಯಾಕಂದರೆ ಮಿರರ್ ಅನ್ನೋದು ಅಷ್ಟು ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ನೋಡ್ರಿ. ಈ ಒಂದು ಕ್ಲೀನಿಂಗ್ ಟಿಪ್ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿರಿ. ಮನೆಯಲ್ಲಿ ಇನ್ನು ಮುಂದೆ ಪೌಡರ್ ಹಾಕಿದರೆ ಸಾಕು, ಜಿರಳೆ, ಹಲ್ಲಿ ಮತ್ತು ಇಲಿಗಳ ಕಾಟ ಕೂಡ ಬಂದಾಗಿ ಬಿಡುತ್ತೆ. ಅದೆಂಗಪ್ಪ, ಪೌಡರಿಂದ ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಒಂದು ಬಟ್ಲಲ್ಲಿ ಸ್ವಲ್ಪ ನಾನು ನೋಡಿ ಟಾಲ್ಕಮ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಜೊತೆಗೆ ಮುಖ್ಯವಾಗಿ ಬೇಕಿರೋವಂಥದ್ದು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಆದರೂ ತಗೊಳ್ಳಿ. ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಾಕೋಬೇಕಾಗುತ್ತೆ. ಬೇಕಿಂಗ್ ಸೋಡಾ, ಟಾಲ್ಕಮ್ ಪೌಡರ್ ಮತ್ತು ಮುಖ್ಯವಾಗಿ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು. ಇದರಿಂದ ಜಿರಳೆಗಳು, ಇಲಿಗಳು ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಅಂದರೆ ಇದನ್ನು ನಾವು ಈ ಥರ ಸ್ವಲ್ಪ ಚೂರು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಂಥ ಅದಕ್ಕೆ ಬಂದರೆ ಸಾಕಾಗುತ್ತೆ. ನಾನೀಗ ಚಿಕ್ಕ ಉಂಡೆಗಳನ್ನಾಗಿ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಪೌಡರ್ನ ಬಳಸಿದ್ದೀವಿ, ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಅನ್ನೋದು ಇಲಿ ಮತ್ತು ಜಿರಳೆ ಇದೆಲ್ಲವನ್ನು ನಮ್ಮ ಮನೆಯಿಂದ ದೂರ ಇಡೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಹಲ್ಲಿಗಳು ಕೂಡ ಅಷ್ಟೇ ಬರೋದಿಲ್ಲ. ಎಲ್ಲಿಂದ ಮನೆಗೆ ಜಾಸ್ತಿ ಜಿರಳೆಗಳು ಬರುತ್ತೇಳಿ ಈ ರೀತಿ ಸಿಂಕ್ ಕೆಳಭಾಗ ನೋಡಿ, ಜಾಲರಿಗಳ ಹತ್ರ ಈ ಒಂದು ಚಿಕ್ಕ ಉಂಡೆಗಳನ್ನ ಹಾಕ್ಬಿಡಿ. ಮತ್ತು ಕೆಲವೊಂದು ಫರ್ನಿಚರ್ ಇಟ್ಟಿರುವಂಥ ಜಾಗದಲ್ಲಿ ಎಲ್ಲೆಲ್ಲಿ ಇಲಿಗಳು, ಜಿರಳೆಗಳು, ಹಲ್ಲಿಗಳು ಹೆಚ್ಚಾಗಿರುತ್ತೆ ಆ ಜಾಗದಲ್ಲಿ ಈ ಥರ ಚಿಕ್ಕ ಉಂಡೆಗಳನ್ನು ಮಾಡಿ ಹಾಕ್ಬಿಡಿ. ಇದರಿಂದ ಮನೆಯಲ್ಲಿ ಹಲ್ಲಿ, ಜಿರಳೆ ಮತ್ತು
ಇಲಿ ಕಾಟ ಕೂಡ ಇರೋದಿಲ್ಲ. ಅವುಗಳು ಬಂದು ಇದನ್ನು ತಿಂದು ಮನೆ ಬಿಟ್ಟು ಓಡುತ್ತೆ ಮತ್ತು ಸಖತ್ ರಿಸಲ್ಟ್ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಬಟ್ಟೆ ಒಣಗಿಸೋದಕ್ಕೆ ಒಂದೇ ಒಂದು ಕೊಡ ಇದ್ದರೆ ಸಾಕು ಅಂತ ಹೇಳಿದೆ. ಹೆಂಗಪ್ಪ ನೋಡೋಣ ಬನ್ನಿ. ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು ಹೆಣ್ಮಕ್ಳಿಗೆ ಒಂದು ದೊಡ್ಡ ತಲೆನೋವು. ಮನೆಯಲ್ಲಿ ಈ ರೀತಿ ದಾರ ಕಟ್ಟಿ ಒಳಗಡೆ ಒಣಗಾಕ್ತೀವಿ, ಆದರೂ ಕೂಡ ಕೆಲವೊಮ್ಮೆ ಜಾಗ ಅನ್ನೋದು ಸಾಲೋದೇ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಈ ಚಿಕ್ಕ ಚಿಕ್ಕ ಬಟ್ಟೆಗೆ ಹೆಚ್ಚು ಜಾಗ ಅನ್ನೋದು ಬೇಕಾಗುತ್ತೆ. ಅದಷ್ಟೇ ಅಲ್ಲ, ಮತ್ತು ಫ್ಯಾನಿನ ಕೆಳಗೆ ಹಾಕಿದರೆ ಸಾಕು, ಒಂದು ರಾತ್ರಿನಲ್ಲೇ ಮಿಷಿನ್ ವಾಶ್ ಮಾಡಿದ್ದೀವಿ ಅಂದರೆ ಒಂದು ರಾತ್ರಿನಲ್ಲೇ ಇದು ಫ್ಯಾನ್ ಕೆಳಗಡೆ ಹಾಕ್ಬಿಟ್ರೆ ಒಣಗಿಬಿಡುತ್ತೆ. ಆದರೆ ಜಾಸ್ತಿ ಬಟ್ಟೆ ಇದ್ದಾಗ ಏನಪ್ಪ ಮಾಡೋದು, ಜಾಗ ಇಲ್ಲ. ಪುಟ್ಟ ಮಕ್ಕಳಿದ್ದಾರೆ, ಅದರಲ್ಲೂ ಬಾಣ್ತೀರಿದ್ರು ಮನೇಲಿ ಅಂತಂದರೆ ಆ ಮಕ್ಕಳು ಬಟ್ಟೆ ಎಲ್ಲ ಹೊರಗಡೆ ಹಾಕಂಗಿಲ್ಲ ಸಂಜೆ ಮೇಲೆ. ಈ ಥರ ಎಲ್ಲ ಸಮಸ್ಯೆ ಇದೆ ಅಂದರೆ ನೋಡಿ, ಒಂದೇ ಒಂದು ಛತ್ರಿ ಇದ್ದರೆ ಸಾಕು, ನಿಮ್ಮ ಈ ಎಲ್ಲ ಸಾಕಷ್ಟು ಬಟ್ಟೆ ಒಣಗಿಸುವಂಥ ತೊಂದರೆಗೆ, ಜಂಜಾಟಕ್ಕೆ ಬಂದ್ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ಛತ್ರಿ ನೇತಾಕೋದಕ್ಕೆ ಇಷ್ಟೇ ಜಾಗ ಸಾಕು. ಅಂದರೆ ಎಲ್ಲರೂ ಒಂದು ಚೂರು ದಾರ ಕಟ್ಟಿ ಛತ್ರಿನ ಈ ಥರ ಉಲ್ಟಾ ನೇತಾಕ್ಬಿಟ್ಟು ಅದರೊಳಗೆ ನೋಡಿ ಚಿಕ್ಕ ಪುಟ್ಟ ಬಟ್ಟೆಗಳನ್ನ, ಶರ್ಟ್ಗಳು, ಬನೀನ್ಗಳು, ಕರ್ಚೀಫ್ಗಳು, ಈ ಥರ ಸಾಕಷ್ಟು ಬಟ್ಟೆಗಳನ್ನ ನಾವು ಒಣಗಾಕಬಹುದು ಕಣ್ರಿ. ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಮಳೆಗಾಲದಲ್ಲಿ ಬಟ್ಟೆಯನ್ನು ಒಣಗಿಸೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಹಾಗಿದ್ರೆ ಯಾರೆಲ್ಲ ಮಳೆಗಾಲದಲ್ಲಿ ಬಟ್ಟೆನ ಒಣಗಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತಾರೆ, ಅವರಿಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಹಾಗೆ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ಟಿಪ್ಸ್ನ ಶೇರ್ ಮಾಡಿದೆ ಅಲ್ವಾ, ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರೋವಂಥ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳನ್ನ ನೋಡೋದಕ್ಕೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋಂಥ ಇನ್ನಷ್ಟು ಟಿಪ್ಸ್ಗಳನ್ನ ಹೊತ್ತು ತರುತ್ತೇನೆ. ಧನ್ಯವಾದಗಳು.